ವೀಕ್ಷಕರೇ ವೆಲ್ಕಮ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ. ವೀಕ್ಷಕರೇ, ಈ ನಡುವೆ ಅಂತೂ ನಮ್ಮ ಆಫೀಸ್ಗೆ ಸಿಕ್ಕಾಪಟ್ಟೆ ಪ್ರೊಫೈಲ್ಸ್ ಕಳಿಸ್ತಾ ಇದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಏರಿಯಾ ಯಾವ್ದು ಗೊತ್ತಾ? ಆಟಿ ನಗರದ ಉತ್ತುಂಗದ ಸ್ಥಾನ ಶಿಖರ. ಯಾರ ಮನೆ ಅಂತ ಕೇಳ್ತಿದ್ದೀರಾ? ಪ್ರಮೀಳಾ ಅವ್ರ ಮನೆ. ಅವರು ಯಾವ ಥರ ಅಡುಗೆ ಮಾಡ್ಕೊಡ್ತಾರೋ ನೋಡೋಣ ಬನ್ನಿ. ಓ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು. ಯಾರು ಇಲ್ಲಿ ಪ್ರಮೀಳಾ? ನಾನೇ. ನೀವಾ? ಹಾಯ್. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ. ಹಾಯ್ ಸೌಮ್ಯ. ಥ್ಯಾಂಕ್ ಯು. ಇವತ್ತು ಅಡುಗೆ ನಿಮ್ಮನೆ ಕಡೆಗೆ ಖುಷಿ ಆಯ್ತಾ? ಖಂಡಿತ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಎಲ್ರಿಗೂ ಖುಷಿ ಆಯ್ತಾ? ಎಲ್ರಿಗೂ ಖುಷಿ ಆಯ್ತು. ಹಾಗಾದ್ರೆ ಇಲ್ಲಿ ಯಾಕೆ ನಿಂತಿದ್ದೀವಿ? ಬನ್ನಿ ಹೋಗೋಣ. ನಿಮಗೆ ನಮ್ಮ ಮನೆಗೆ ಸ್ವಾಗತ. ಓ ಥ್ಯಾಂಕ್ ಯು ಸೋ ಮಚ್. ಹೋಗೋಣ, ಹೋಗೋಣ. ಅಡುಗೆ ಮಾಡೋಣ, ಖಂಡಿತ. ಟೇಸ್ಟ್ ಮಾಡೋಣ. ಖಂಡಿತ. ಹಾಗಾದ್ರೆ ನಡೀರಿ, ಬನ್ನಿ. ಹಾಯ್ ಪ್ರಮೀಳಾ ಅವರೇ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸುವರ್ಣ ಪ್ಲಸ್ ಇವತ್ತು ನಿಮ್ಮ ಮನೆಗೆ ಬಂದಿದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಸ್ವಲ್ಪ ನರ್ವಸ್ ಇದೆ. ನರ್ವಸ್ ಆಗ್ತಾ ಇದೆಯಾ? ಯಾಕೆ? ಯಾಕೆಂದ್ರೆ ಕ್ಯಾಮ್ರಾ ಎದುರಿಗೆ ಒಬ್ಳೇ ಇದೀನಲ್ಲ. ಓ, ಕ್ಯಾಮ್ರಾ ಎದುರಿಗೆ ಬಂದ್ರೆ ನರ್ವಸ್ ಆಗುತ್ತಾ? ಯಾಕೆ? ನಮ್ಗೆ ಯಾವತ್ತೂ ಆ ಥರ ಆಗದೇ ಇಲ್ವಲ್ಲ. ನಿಮ್ಗೆ ಅಭ್ಯಾಸ ಇದೆ. ಅಭ್ಯಾಸ ಇದೆಯಾ? ಇವಾಗ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೀರಿಯಲ್ ಅಲ್ಲಿ ನೀವು ಬರ್ಬೋದಲ್ವಾ? ಇಷ್ಟ ಇದೆಯಾ? ಇಷ್ಟ ಇದೆ. ಓ, ಮನೆಯವ್ರ ಸಪೋರ್ಟು ಇದೆಯಾ ಅದಕ್ಕೆ? ಹಾ, ಇದೆ. ಹಾಗಾದ್ರೆ ಮಾಡ್ಸೋಣ ಬಿಡಿ. ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಓಕೆ, ಅದೇ ಖುಷಿಲಿ ಇವತ್ತು ನನ್ಗೇನು ಹೇಳ್ಕೊಡ್ತಿದ್ದೀರಾ? ಕಾಳು ಕಡುಬು. ಕಾಳು ಕಡುಬು. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್? ಅದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು, ಅವರೆಕಾಳು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಈರುಳ್ಳಿ, ಎಣ್ಣೆ, ಮೆಂತ್ಯದ ಪುಡಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅರಿಶಿಣ ಪುಡಿ, ತುಪ್ಪ, ಉಪ್ಪು, ಜೀರಿಗೆ ಪುಡಿ, ಬೆಣ್ಣೆ, ಸಾಸಿವೆ. ಅಷ್ಟು ಬೇಕು. ತುಂಬ ಇಂಗ್ರೀಡಿಯೆಂಟ್ಸ್ ಅಲ್ಲ? ರುಚಿಯಾಗಿ ತಿನ್ನಬೇಕು ಅಂದರೆ ಇಷ್ಟೆಲ್ಲ ಹಾಕಬೇಕು. ಏನು ಬೇಕು? ಏನು ಕೊಡಲಿ ಫಸ್ಟು? ಮೊದಲು ಈ ಪಾತ್ರೆ ಕೊಡಿ. ನೋಡಿದ್ರಾ, ನನ್ನ ಕೈಯಲ್ಲೇ. ಇದಕ್ಕೆ 1.5 ಕಪ್ಪು ನೀರು ಹಾಕೋಣ. ಓಕೆ, ಹಾಫ್ ಕಪ್ಪಾ? ಹಾಕಿ. ಮುಂಚೆ ಸ್ವಲ್ಪ ಕಡಿಮೆ ಹಾಕಿದ್ದೀರಾ? ಹಾಂ, ಸಾಕಾ? ಸಾಕು. 1.5 ಕಪ್ಪು. 1.5 ಕಪ್ಪು ನೀರು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಹಾಫ್ ಸ್ಪೂನ್. ಅದು ನೀರು ಕುದಿಬೇಕು. ಕುದ್ಮೇಲೆ ಅಕ್ಕಿ ಹಿಟ್ಟ. ನಾವು ಇನ್ನೊಂದು ಪಾತ್ರೆಯನ್ನು ಮಾಡೋಣವಾ? ಆ ಪಾತ್ರೆಗೆ ಈ ಕಾಳು ಹಾಕೋಣ. ಎಷ್ಟು? ಹಾಫ್ ಕಪ್ಪ. ಸ್ವಲ್ಪ ನೀರು ಹಾಕಿ. ಎಷ್ಟು? ಇದು ಮುಳುಗೋ ಅಷ್ಟೇ? ಹಾಂ, ಮುಳುಗೋ ಅಷ್ಟು ಬೇಯಬೇಕು ಕಾಳು. ಓಕೆ, ಹಾಂ, ಸಾಕು. ಸೊ ಇದಕ್ಕೂ ಸ್ವಲ್ಪ ಉಪ್ಪು ಹಾಕೋಣ. ಓಕೆ, ಇವೆರಡು ಇವಾಗ ಬೇಯ್ತಾ ಇದೆ. ಇದನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಮಾಡಬೇಕು ಅಂತ? ಆ್ಯಕ್ಚುಲಿ ಇದು ಮಲೆನಾಡು ತಿಂಡಿ. ಮಲೆನಾಡು ತಿಂಡಿ. ನಮ್ಮ ಮಲೆನಾಡವ್ರಾ? ಇಲ್ಲ, ನನ್ನ ಸೊಸೆ ಮಲೆನಾಡವಳು. ಓ, ಸೊಸೆ ಹೇಳ್ಕೊಟ್ಟಿದ್ದ ಇದು? ಸೊಸೆ ಹೇಳ್ಕೊಟ್ಟಿದ್ದು. ಸೊ ಅದನ್ನ ಇಲ್ಲೇನಕ್ಕೆ ಮಾಡಬೇಕು ಅನ್ಕೊಂಡ್ರಿ? ಈಗ ಅವರೆಕಾಳು ಸೀಸನ್ ಅಲ್ವಾ, ಹಾಗೆ ಇದಕ್ಕೆ ಅವರೆಕಾಳು ಚಂದ. ಯಾವ್ದಾದ್ರೂ ಹಾಕ್ಬೋದು. ಈಗ ಸೀಸನ್ ಅಲ್ಲಿ ಬಟಾಣಿ ಸಿಕ್ಕಿದ್ರೆ ಬಟಾಣಿ ಹಾಕ್ಬೋದು. ಓಕೆ, ಕಾಳು ಬದಲು ಕಾಳು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲಾ ಕಾಳಲ್ಲೂ ಮಾಡ್ಬೋದು ಈ ಕಡುಬು. ಓಕೆ, ಮತ್ತೆ 2 ಕಾಳು ಬಟಾಣಿ ಅವರೆಕಾಳು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಡಬಲ್ ಬೀನ್ಸ್ ಅಂತ ಸಿಗುತ್ತೆ, ದಪ್ಪ. ಅದನ್ನು ಸಹ ಹಾಕಿ ಮಾಡ್ಬೋದು. ಇದನ್ನೇನ್ ಗ್ರೈಂಡ್ ಮಾಡ್ಕೋತೀರಾ ಅಥವಾ ಹಂಗೆ ಕಾಳು ಇರುತ್ತೆ? ಕಾಳು ಕಡುಬು. ಕಾಳು ಕಡುಬು. ಸೊ ಕಾಳು ಯಾವ ಕಾಳಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ. ನೈಸ್. ಎರಡು ಕುದೀತಾ ಇದೆ. ಆಯ್ತು ಅನ್ಸುತ್ತಲ್ವಾ? ನೀರು ಕುದೀತಾ ಇದೆ. ಇದಕ್ಕೆ ಈಗ ಅಕ್ಕಿ ಹಿಟ್ಟು ಹಾಕೋಣ. 1 ಫುಲ್ ಕಪ್. ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಓಕೆ, ಮತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಹುರಿದು ಪುಡಿ ಮಾಡಿರೋ ಅಂಥ ಮೆಂತ್ಯ ಪುಡಿ 1/4 ಸ್ಪೂನ್. ಓಕೆ, ಇದು ಫ್ಲೇವರ್ಗೋಸ್ಕರ. ಮತ್ತು ಸ್ವಲ್ಪ ಜೀರಾ ಪುಡಿ. ಅದನ್ನು ಬೇಯಬೇಕಾ? ಸ್ವಲ್ಪ ಮೇಲೆ ತಿರುಗಿಸು. ಬೇಕಿದ್ರೆ ಈಗ ಸಿಮ್ಮಲ್ಲಿ ಇಡ್ಬೋದು. ಓಕೆ, ನಿಮ್ಮನ್ನು ನೋಡಿದ್ರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಅಂತ ಅನಿಸ್ತಿದೆ. ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತೀರಾ? ಎಲ್ಲ ಅಂತ ಇಲ್ಲ, ಮಾಡ್ತೀನಿ. ಆದರೆ ಹೊಸ ಅಡುಗೆಗಳು ಬರಲ್ಲ ನನಗೆ. ಹೊಸ ಅಡುಗೆ ಅಲ್ಲ, ಹಳೆ ಅಡುಗೆಗಳು ಮಾಡ್ತೀನಿ. ಎಲ್ಲ ಮಾಡ್ತೀರಾ?
ಮನೇಲೆಲ್ಲ ಅಮ್ಮ ಎಲ್ಲ ತಯಾರಿ ಮಾಡ್ಕೊಟ್ಟು ಕಳ್ಸಿದ್ರು ನಿಮ್ಗೆ? ಅಮ್ಮನ ಹತ್ರ ಸ್ವಲ್ಪ ಕಡಿಮೆ, ನಾನು ಹಸ್ಬೆಂಡ್ ಹತ್ರ ಜಾಸ್ತಿನಾ? ಹಸ್ಬೆಂಡ್ ಹತ್ರನೂ ಕಡಿಮೆನೆ. ಹಸ್ಬೆಂಡ್ ಹತ್ರನೂ ಕಡಿಮೆನಾ? ಮತ್ತೆ ಇನ್ ಯಾರ ಹತ್ರ ಕಲ್ತ್ರಿ? ಅತ್ತೆ, ಫ್ರೆಂಡ್ಸ್. ಓಕೆ. ಸೊ ಯಾವುದು ನೀವು ತುಂಬ ಚೆನ್ನಾಗಿ ಮಾಡುವ, ನಿಮಗೆ ಇಷ್ಟ ಆಗುತ್ತೆ ನಾನು ಮಾಡೋದು, ಅಪ್ಪ ಇದೊಂದು ತುಂಬ ಇಷ್ಟ ಆಗುತ್ತೆ ಅಂತ ಯಾವ್ದು ಅನಿಸಿದೆ? ನಾನು ಹಲ್ವಾ ಮಾಡ್ತೀನಿ. ಸ್ವೀಟ್? ಸ್ವೀಟ್. ಯಾವ ಹಲ್ವಾ? ಅಕ್ಕಿ ತೆಂಗಿನಕಾಯಿ ಅಕ್ಕಿ ಹಲ್ವಾನಾ? ವಾವ್, ನಂಗೆ ಸ್ವೀಟ್ ತುಂಬ ಇಷ್ಟ. ನೀವು ಅದೇ ಮಾಡಬೇಕಾಗಿತ್ತು ತಾನೆ? ಇನ್ನೊಂದಿನ ಮಾಡ್ತೀನಿ. ಇನ್ನೊಂದಿನ ಮಾಡ್ತೀರಾ? ಓಕೆ. ಇದಾಗಿದೆ ನೋಡೋಣ ಈಗ. ಓಕೆ, ಸಾಕು ಅಷ್ಟು. ಈಗ ಇದು ಸ್ಪೂನಿಂದ ಎಲ್ಲ ಹೊಂದಿಸ್ಕೊಂಡ್ಬಿಡ್ಬೇಕು ಈಗ. ಓಕೆ. ಇದು ಯಾವ ಹದಕ್ಕೆ ಇದಾಗಬೇಕು? ರೊಟ್ಟಿ ಹಿಟ್ಟು. ರೊಟ್ಟಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನೋಡಿ, ರೊಟ್ಟಿ ಹಿಟ್ಟಿನಾಗ ಆಗಿದೆ. ಇದನ್ನ ಈಗ ನಾವು ಉಂಡೆ ಮಾಡ್ಕೋಬೇಕು, ಸಣ್ಣ ಸಣ್ಣ ಗೋಲಿಯಾಗೆ ಉಂಡೆ ಮಾಡಬೇಕು. ಅದು ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಈರುಳ್ಳಿ ಹೆಚ್ಕೊಳ್ಳೋಣ. ಓಕೆ. ಅದೆಲ್ಲ ಮಸಾಲೆಗೆ? ಅದೆಲ್ಲ ಮಸಾಲೆಗೆ, ಅದನ್ನ ಮಿಕ್ಸಿಗೆ ಮಾಡ್ಕೋಬೇಕು. ಓಕೆ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ತೀನಿ. ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ? 2 ಈರುಳ್ಳಿ ತಗೊಂಡಿದ್ದೀನಿ. ತುಂಬಾ 1.5 ಕಪ್ಗೆ 2 ಈರುಳ್ಳಿ. 2 ಈರುಳ್ಳಿ. ತುಂಬಾ ಸಣ್ಣಗೂ ಹೆಚ್ಚೋದು ಬೇಡ. ನಾವು ಮಾಮೂಲಿ ಉಪ್ಪಿಟ್ಟಿಗೆ, ಚಿತ್ರಾನ್ನಕ್ಕೆ ಹೆಚ್ಚುತ್ತೀವಲ್ಲ. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಹಾಬೀಸ್ ಏನು? ನಂದು ಹಾಬೀಸ್ ತುಂಬಾ ಇದೆ. ತುಂಬಾ ಇದೆಯಾ? ತುಂಬಾ. ನಮ್ಮ ಯಜಮಾನ್ರು ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ, ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಮೀಳಾ ಕಲಿದೇ ಇರೋ ವಿದ್ಯೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಆ್ಯಕ್ಚುಲಿ ನಮ್ಮದು ಇಲ್ಲಿ ಆನಂದನಗರ ಮಹಿಳಾ ಸಮಾಜ ಅಂತ ಇದೆ, ಅಲ್ಲಿ ಮೆಂಬರ್ ಆಗಿದ್ದೀನಿ. ಆನಂದಮಯ ನಗೆಕೂಟ ಅಂತ ಇದೆ, ಅಲ್ಲಿ ಮೆಂಬರು. ನಮ್ಮದು ವೀರಶೈವ ಸಂಸ್ಥೆ ಇದೆ, ಅಲ್ಲಿ ಮೆಂಬರ್. ಎಲ್ಲ ಸಂಘ ಇರುತ್ತೆ, ಯಾವುದು ಇಲ್ಲ ಅಂತ ಇಲ್ಲ. ಓಕೆ, ಇವಾಗ ಈರುಳ್ಳಿ ಕಟ್ ಮಾಡಾಯ್ತು. ಈರುಳ್ಳಿ ಇದಾಗಿದೆಯಾ? ಇದು ಇನ್ನೊಂದು ನಿಮಿಷ ಇರಲಿ, ಸ್ವಲ್ಪ ತಣ್ಣಗಾಗಿ. ವೀಕ್ಷಕರೇ, ಇವತ್ತು ನನಗೆ ಪ್ರಮೀಳಾ ಅವರು ಕಾಳು ಕಡುಬು ಹೇಳ್ಕೊಡ್ತಾ ಇದ್ದಾರೆ. ಅದು ಸೀಸನಲ್ ಫುಡ್. ಇದೇ ರೀತಿ ಸೀಸನಲ್ ಫುಡ್ಡು ನಿಮಗೂ ಗೊತ್ತಾ? ನನಗೆ ಹೇಳ್ಕೊಡ್ಬೇಕಾ? ಹಾಗಾದರೆ ವೆರಿ ಸಿಂಪಲ್. ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ. ಅಥವಾ aduge@suvarna.tv ಕೂಡ ಕಳಿಸ್ಬೋದು. ನಾನು ನಿಮ್ಮ ಮನೆಗೆ ಬರ್ತೀನಿ ಸೀಸನಲ್ ಫುಡ್ ಟೇಸ್ಟ್ ಮಾಡೋಕ್ಕೆ. ಓಕೆ, ಪ್ರಮೀಳಾ ಅವರು ಯಾವ ಥರ ಉಂಡೆ ಮಾಡ್ತಾರೆ ಅಂತ ಬ್ರೇಕ್ ಆದಮೇಲೆ ನೋಡೋಣ. ಸೊ ನೀವೊಂದು ಸಣ್ಣ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮ ಮನೆ ಕಡೆಗೆ. ವೀಕ್ಷಕರೇ, ಪ್ರಮೀಳಾ ಅವರು ಕಾಳು ಕಡುಬುಗೆ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದ್ದಾರೆ. ಅದು ಆರಿದೆಯಾ ನೋಡೋಣ. ಓಕೆ, ಅದು ಆರಿದೆಯಾ ಪ್ರಮೀಳಾ ಅವರೇ? ಆರಿದೆ. ಉಂಡೆ ಮಾಡ್ಕೋಬೋದಾ? ಮಾಡೋಣ ಈಗ. ಸೊ ಕೈಗೆ ಸ್ವಲ್ಪ ತುಪ್ಪ ಹಚ್ಕೋಬೇಕು. ಓಕೆ. ಅದೆಲ್ಲ ಮಿಕ್ಸ್ ಆಗಿರುತ್ತಾ? ನೀವು ಹಾಕಿದ್ರೆ ಎಲ್ಲ ಮೆಂತ್ಯ ಪುಡಿ, ಕಲರ್ ಚೇಂಜ್ ಇದೆ ನೋಡಿ. ಸ್ವಲ್ಪ ಹಳದಿ, ಜೀರಾ, ಮೆಂತ್ಯ ಪುಡಿ ಹಾಕಿದಾಗ ಅದು ಕಲರ್ ಸ್ವಲ್ಪ ಹಳದಿ ಬಣ್ಣ ಬರುತ್ತಲ್ಲ. ಈ ಅಕ್ಕಿ ಹಿಟ್ಟಾದ್ರೆ ಪ್ಯೂರ್ ವೈಟ್ ಇರುತ್ತೆ ನೋಡಿ. ಹೀಗೆ ನಾದ್ಕೊಳ್ಳೋದು ಅಂದರೆ ಬೇಗ ಆಗುತ್ತೆ ಮಣೆ ಮೇಲೆ ಮಾಡಿದ್ರೆ. ಆದರೆ ಆ್ಯಕ್ಚುಲಿ ಮಾಡೋದು ಹೀಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸಣ್ಣ ಗೋಲಿ, ಸಣ್ಣದ ಇದರಲ್ಲಿ ನೀವು ಕಡುಬು ಮಾಡ್ತೀರಾ? ಹೌದು. ಅಷ್ಟು ಸಣ್ಣದ್ರಲ್ಲಿ? ಹೌದು, ಇದನ್ನೇ ಕಡುಬು. ಅದೇ ಕಡುಬುನ? ಇದೇ ಕಡುಬು. ಇದು ಚಪಾತಿ ತರ ಹೊತ್ಕೊಂಡು ಅದ್ರೊಳಗಡೆ ಮಿಶ್ರಣ ಹಾಕಿ ಇದು ಮಾಡ್ತಾರಲ್ಲ, ಅದಲ್ವಾ? ಇಲ್ಲ ಇಲ್ಲ, ಇದೇ ಕಡುಬು. ಟ್ರೈ ಮಾಡ್ತೀರಾ? ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಮಾಡಿ. ನೀವು ಹಾಡಾಡ್ತೀರಾ ಅಂತ ಕೇಳ್ಪಟ್ಟೆ, ನಿಜನಾ? ಇನ್ಫ್ಯಾಕ್ಟ್ ನೀವು ಆವಾಗಲೇ ಹೇಳಿದ್ರಿ ನನಗೆಲ್ಲ ಮಾಡಿ ಸಕಲ ಕಲಾವೆಲ್ಲವನ್ ಅಂತ ಹೇಳ್ಕೊಂಡ್ರಿ. ಸೊ ಹಾಡು ಆಡ್ತೀರಾ, ಡಾನ್ಸು ಮಾಡ್ತೀರಾ ಅನ್ಕೊಂಡಿದ್ದೀನಿ. ಮಾಡ್ತೀನಿ. ಓ, ಮಾಡ್ತೀರಾ? ಎಲ್ಲದಕ್ಕೂ ಸೈ ಇವರು. ಓಕೆ, ಹಾಡು ಆಡ್ತೀರಾ ನಮಗೋಸ್ಕರ? ಹಾಡ್ತೀನಿ. ಇವಾಗಲೇ ಹಾಡ್ತೀರಾ? ಹಾಡ್ತೀನಿ. ಯಾವ ಥರ ಹಾಡು ಕಲ್ತಿದ್ದೀರಾ? ಸಂಗೀತ ಕಲ್ತಿದ್ದೀರಾ? ನಾನು ಅದೇ ಕರ್ನಾಟಕ ಸಂಗೀತ ಜೂನಿಯರ್ ಪರೀಕ್ಷೆ ಪಾಸ್ ಆಗಿದ್ದೀನಿ. ಸೊ ಹಾಡ್ತೀರಾ ನನಗೋಸ್ಕರ? ಹಾಡ್ತೀನಿ. ಓಕೆ, ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಡಿ, ನಾನು ಮಾಡ್ತಾ ಇರ್ತೀನಿ, ನೀವು ಹಾಡಾಡಿ. ಓಕೆ. ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಕೈಗೆ. ಉಂಡೆ ಮಾಡ್ತೀರಾ ನೀವು? ಮಾಡ್ತೀನಿ. ನೀವು ಹಾಡಾಡ್ತೀರಾ? ಓಕೆ. ಎಸ್. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ
ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪವಯನ್ನ ಶಿರದಲ್ಲಿ ಮೂಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪವಯನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ನಂಗೆ ವಿಸಿಲ್ ಹೊಡಿಯೋಕೆ ಬರಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ. ಓಕೆ ಲಾಸ್ಟು. ಓಕೆ ಉಂಡೆ ಆಯಿತು. ಉಂಡೆ ರೆಡಿ ಆಗಿದೆ. ಎಸ್, ಎಷ್ಟಾಗಿದ್ದಾವೆ? 100ರಿಂದ 150 ಉಂಡೆ ಆಗಿರ್ಬೋದು. ವಾವ್ ಸೂಪರ್. ಹಾಗಾದ್ರೆ ಇವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಇದಕ್ಕೆ? ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಮತ್ತೆ ಇದನ್ನ ಬೇಯಿಸ್ಕೊಳ್ಳಿ. ಯಾಕೆಂದ್ರೆ ಇದರಲ್ಲಿ ಅರ್ಧ ಬೆಂದಿದೆ. ಓಕೆ ಓಕೆ. ಈಗ ಅದು ಪೂರ್ತಿ ಬೇಯಬೇಕಲ್ವಾ, ಅದಕ್ಕೆ ಅದನ್ನ ಹಬೆಯಲ್ಲಿ ಬೇಯಿಸ್ಕೋಬೇಕು. ಉಂಡೆಗಳನ್ನ ಬೇಯಿಸ್ಕೊಳ್ಳೋಣ. ಇದು ಮುಚ್ಚೋಣ. ಇದು ಇವಾಗ ಒಂದು 20 ನಿಮಿಷದಿಂದ 25 ನಿಮಿಷದವರೆಗೆ ಬೇಯಬೇಕು. ಸ್ಟೀಮಲ್ಲಿ ಬೇಯಬೇಕು. ವೆಯ್ಟ್ ಏನು ಹಾಕೋದು ಬೇಡ. ಇದನ್ನ ಕುಕ್ಕರಲ್ಲಿ ಹೀಗೆ ಸಹ ಬೇಯಿಸ್ಬೋದು, ಇಲ್ಲಾಂದ್ರೆ ಮೈಕ್ರೋವೇವ್ ಅಲ್ಲಿ ಸಹ ಬೇಯಿಸ್ಕೊಳ್ಬೋದು. ಮೈಕ್ರೋವೇವ್ ಅಲ್ಲಿ ಒಂದು ನಿಮಗೆ 5 to 10 ಮಿನಿಟ್ಸ್ ಬೇಕು. ಇದು ಬೇಯೋವರೆಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸರಿ, ಇದಕ್ಕೆ ಏನೇನು ಹಾಕೋಬೇಕು? ತೆಂಗಿನಕಾಯಿ 1 ಕಪ್ ಕೊಡ್ಲಾ? ಅದಕ್ಕೆ 1 ಇಂಚು ಶುಂಠಿ, ಬೆಳ್ಳುಳ್ಳಿ 4-5 ಎಸಳು. ಅಂದರೆ ಇದು ಆಪ್ಷನ್, ನಿಮಗೆ ಬೆಳ್ಳುಳ್ಳಿ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ತೊಂದರೆ ಇಲ್ಲ. ಒಂದು 5ರಿಂದ 6. 5ರಿಂದ 6. ಇದು ಹಸಿಮೆಣಸಿನ್ಕಾಯಿ, ಇದು ಸಹ 5ರಿಂದ 6. 5ರಿಂದ 6 ಖಾರ ಆಗಲ್ವಾ? ಏನಿಲ್ಲ, ಎಲ್ಲ ಮಿಕ್ಸ್ ಆಗುತ್ತಲ್ಲ. ಮತ್ತು ಕೊತ್ತಂಬರಿ. ಈಗ ಇದನ್ನ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಗಟ್ಟಿ ನಾವು ಚಟ್ನಿ ರುಬ್ತೀವಿ ನೋಡಿ, ಹಾಗೆ ರುಬ್ಕೊ. ಆಗಿದೆ. ಈಗ ಮೆಣಸಿನ್ಕಾಯಿ ಘಾಟು. ಇವಾಗ ಒಗ್ಗರಣೆ ಮಾಡ್ಕೋಬೇಕು. ಓ ಇದೆಲ್ಲ ಆಯ್ತಾ? ಎಲ್ಲ ಹಾಕಿ ಈಗ ಎಲ್ಲ ಬೇರೆ ಬೇರೆ ಮಾಡಿ ಇಟ್ಟಿದ್ದೀವಲ್ಲ, ಕಡುಬು ಕಾಳು ಅದನ್ನೆಲ್ಲ ಈಗ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಬೇಕು. ಸೊ ಈಗ ಇದಕ್ಕೆ ಎಣ್ಣೆ ಹಾಕೋಣ. 2 ಚಮಚ ಸಾಕು. ನಾನು ಇದರಲ್ಲಿ ಈಗ 1 ಹಾಕ್ತೀನಿ. ಓಕೆ ಸಾಕಾ? ಅದು ಕಾಯಿಲಿ ಕಾಯ್ದ ಕೂಡಲೇ ಸಾಸಿವೆ ಅದೆಲ್ಲ ಸಾಸಿವೆ ಎಲ್ಲ ಹಾಕೋಣ. ಓಕೆ ಸಾಸಿವೆ ಹಾಕೋಣ. ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡ್ಬಿಡೋಣ, ಅಥವಾ ಜಜ್ಜಿ ಸಹ ಹಾಕ್ಬೋದು. ಹಾಕ್ತೀನಿ. ಸ್ವಲ್ಪ ಅರಿಶಿನ, ಈರುಳ್ಳಿ ಹಾಕ್ತೀನಿ. ಬೆಂದಿದೆ ಅಲ್ಲ, ಬೆಳ್ಳುಳ್ಳಿ ಕೆಂಪಾಗಿದೆ. ಓಕೆ, ಒಗ್ಗರಣೆ ಮಾಡ್ತಾ ಇದ್ದೀರಾ? ಇನ್ನು ಸ್ವಲ್ಪ ಬೇಕಾ? ಅದೆಲ್ಲ ಕೆಂಪಗಾಗಕ್ಕೆ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಇನ್ನೂ ಕೆಂಪಗಾಗಬೇಕು ಅಂತ ಪ್ರಮೀಳಾ ಅವರು ಹೇಳ್ತಿದ್ದಾರೆ. ಇದೇ ಥರ ವೆರೈಟಿ ಐಟಮ್ಸ್ ನಿಮಗೂ ಗೊತ್ತಾ? ನನಗೆ ಹೇಳ್ಕೊಡ್ಬೇಕಾ? ಹಾಗಾದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ರೀಸೆಂಟ್ ಫೋಟೋ ಹಾಗೂ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಈರುಳ್ಳಿ ಬೇಯ್ತಾ ಇದೆ, ಅದು ಕೆಂಪಗಾಗೋಷ್ಟಕ್ಕೆ ನೀವೊಂದು ಸಣ್ಣ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ಈರುಳ್ಳಿ ಫ್ರೈ ಆಯ್ತಾ? ನೋಡಿ ಹಾಕಿದೆ ಅಲ್ಲ, ಸೂಪರ್ ಆಗಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದೀವಲ್ಲ ಅವರೆಕಾಳು, ಅದನ್ನ ಹಾಕೊಳ್ಳೋಣ. ಅವರೆಕಾಳು 1 ಅರ್ಧ ಕಪ್ ಹಾಕೊಂಡಿದ್ರೆ ಅರ್ಧ ಕಪ್.
ಅಷ್ಟು ಸಾಕು, ಯಾಕೆಂದರೆ ಕಾಳೆ ಜಾಸ್ತಿ ಆಗಿಬಿಟ್ರೆ ಕಡುಬುದು ಟೇಸ್ಟ್ ಇರಲ್ಲ. ಸೊ ಈಗ ಇದಕ್ಕೆ ಈ ಮಸಾಲೆಯನ್ನು ರುಬ್ಬಿರೋ ಮಸಾಲೆಯನ್ನು ಹಾಕೋಣ. ಓಕೆ. ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ತಿರುಗ್ಕೊಳ್ತಾ ಇರಬೇಕು. ಓಕೆ, ಅದು ಡ್ರೈ ಆಗ್ತಾ ಇರಲಿ, ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ, ಕೇಳ್ತೀರಾ? ಕೇಳ್ತೀನಿ, ನೋಡ್ತೀರಾ? ನೋಡ್ತೀನಿ. ಫುಲ್ ಬ್ಲಶ್ ಆಗ್ತಾ ಇದ್ದಾರೆ ನೋಡಿ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಮದುವೆ ಆದಾಗ ಅವ್ರಿಗೆ ಅಡುಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ, ಓಜಲಿಕ್ಕೂ ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಕಲಿತರು, ಈಗ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ. ಅಂದರೆ ಅವರು ನಮ್ಮಿಂದ ಏನು ಕಲೀಲಿಲ್ಲ, ಒಂಥರ ಕಲಿಯೋ ಇಂಟ್ರೆಸ್ಟ್ ಇತ್ತು ಅವರು. ಹಾಗಾಗಿ ಎಲ್ಲ ಮದುವೆ ಆದ ನಂತರ ಎಲ್ಲ ಕಲ್ತ್ಕೊಂಡ್ರು ಚೆನ್ನಾಗಿ. ಹಾಂ, ಕೇಳಿದ್ರಾ? ನಿಮ್ಮನ್ನು ಬೈತಾ ಇದ್ರು ನಿಮ್ಮ ಮನೆಯವರು? ಇಲ್ಲ, ಬೈಯಲ್ಲ ಅವರು. ಇವಾಗ ಏನು ನೋಡಿದ್ ನೀವು? ನಾನೇನು ಪಿಕ್ಚರ್ ತೋರಿಸಿದ ನನಗೆ? ನಿಮ್ಮ ಮನೆಯವರೇ ಮಾತಾಡಿದ್ದನ್ನ ನಾನು ನಿಮಗೆ ತೋರಿಸಿದ್ದು. ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡ್ರಿ ತಾನೆ? ನಿಮಗೆ ಸ್ಟವ್ ಅನ್ಸಕ್ಕೂ ಬರ್ತಿರ್ಲಿಲ್ವಂತೆ ಮದುವೆ ಆದಾಗ. ಆವಾಗಲೇ ಇವ್ರು ಹೇಳಿದ್ ನೋಡ್ಬೇಕಾಗಿತ್ತು. ಎಲ್ಲ ಥರ ಚೈನೀಸು, ಇಂಡಿಯನ್, ವೆಸ್ಟರ್ನ್ ಎಲ್ಲ ಥರ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಅವ್ರ ಹಸ್ಬೆಂಡ್ ಹೇಳಿದ್ರಲ್ಲ, ನಿಜ. ಅಂದರೆ ಏನು ಗೊತ್ತಾ, ಅವರು ಹೇಳಿದ್ದು ಸ್ಟವ್ ಹಚ್ಚಕ್ಕೆ ಬರಲ್ಲ ಅಂದರೆ ನಮ್ಮ ಮನೇಲೆಲ್ಲ ಮಾಮೂಲಿ ಅವಾಗ ಇನ್ನೂ ಗ್ಯಾಸ್ ಎಲ್ಲ ಬಂದಿರಲಿಲ್ಲ, ಮಾಮೂಲಿ ಸೀಮೆ ಸ್ಟವ್ ಇತ್ತು. ಕೇಳ ಇನ್ನೊಂದ್ಸರಿ ಪಂಪ್ ಸ್ಟವ್ ಅಂಟಿಸ್ತಾರಂತೆ ಅವ್ರ ಪಾಪ, ಗ್ಯಾಸ್ ಅನ್ಸಕ್ ಬರಲಿಲ್ಲ. ಪಂಪ್ ಸ್ಟವ್ ಅಂಟಿಸಕ್ಕೆ ಬರಲಿಲ್ಲ ನನಗೆ. ಮಾಮೂಲಿ ಸ್ಟವ್ ಸೀಮೆಣ್ಣೆದು ನಮ್ಮ ತಂದೆ ಮನೇಲೆಲ್ಲ ಉಪಯೋಗಿಸ್ತಾ ಇದ್ದಿದ್ದು. ಅವ್ರ ಮನೆಗೆ ಬಂದಾಗ ಪಂಪ್ ಸ್ಟವ್ ಯೂಸ್ ಮಾಡ್ತಾ ಇದ್ರು. ನಂಗೆ ಅದು ಅಂಟಿಸಕ್ಕೆ ಬರಲಿಲ್ಲ. ಅದಕ್ಕೆ ಅವರು ಎಲ್ಲರ ಹತ್ರ ಅವಳಿಗೆ ಅಡುಗೆನೇ ಬರ್ತಿರ್ಲಿಲ್ಲ, ಸ್ಟವ್ ಅಂಟಿಸೋಕ್ಕೆ ಬರಲ್ಲ ಅಡುಗೆ ಇವಳು. ನಮ್ಮ ಅತ್ತೆ ಹತ್ರ ಹೇಳ್ತಾ ಇದ್ರು, ಇವಳಿಗೆ ಸ್ಟವ್ವೇ ಅಂಟಿಸಕ್ಕೆ ಬರಲ್ಲ ಅಮ್ಮ, ಇವಳು ನನಗಿನ್ನೇನು ಅಡುಗೆ ಮಾಡಿ ಕೊಡ್ತಾಳೆ ಸ್ಟಾರ್ಟಿಂಗಲ್ಲಿ ಅಂತ ಹೇಳ್ತಾ ಇದ್ರು. ಆಮೇಲೆ ನನ್ನಲ್ಲ, ಆಮೇಲೆ ಕಲ್ತ್ರ ಚೆನ್ನಾಗಿ ಪಂಪ್ ಹೊಡೆದು ಕಲ್ತ್ಕೊಂಡೆ. ಓಕೆ. ಸೊ ಅಡುಗೆ ಎಲ್ಲ ಮಾಡಕ್ ಬರ್ತಿತ್ತು? ಅಡುಗೆ ಎಲ್ಲ ಮಾಡ್ತಾ ಇದ್ದೆ, ಬಟ್ ಸ್ಟವ್ ಅನ್ಸಕ್ ಬರ್ತಿತ್ತು. ಡಿಫ್ರೆಂಟ್ ಸ್ಟವ್ ಅಲ್ವಾ? ಡಿಫ್ರೆಂಟ್ ಸ್ಟವ್. ಪಂಪ್ ಸ್ಟವ್ ಯೂಸ್ ಮಾಡಿಲ್ದೇ ಇದ್ರೆ ಯಾವುದು ಮೊದಲಿಗೆ ಬರಲ್ಲ ಅಲ್ಲ. ಹಂಗೆ ಇದಾಯ್ತಾ? ಆಗಿದೆ. ಕಡುಬು ಸಹ ರೆಡಿ ಇದೆ. ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನಾನು ಅನ್ಕೊಂಡಿದ್ದೆ ಅದೆಲ್ಲ ಉಳ್ಕೊಂಡ್ಬಿಡುತ್ತೇನೋ ಅಂತ. ಪರವಾಗಿಲ್ಲ, ಹಂಗೆ ಇದೆ ಅಲ್ಲ? ಹಾಗೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕಡುಬು ಅಂತ ಹೇಳಿದ್ರಿ, ನನ್ಗೆ ಏನೋ ಅಂತ ನನ್ನ ಇಮ್ಯಾಜಿನೇಷನ್ ಏನೋ ಇತ್ತು, ಆದ್ರೆ ಇಲ್ಲಿ ಏನೋ ಮಾಡ್ಬಿಟ್ಟಿದ್ದೀರಾ. ಓಕೆ, ಇರ್ಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ನೋಡಿ, ಈಗ ಎಲ್ಲ ಚೆನ್ನಾಗಿ ಇದು ಬೆಂದಿದೆ ಅನ್ಸುತ್ತಲ್ವಾ? ಯಾಕಂದ್ರೆ ಇಲ್ಲೂ ಬೇಯಿಸಿರ್ತೀವಿ, ಅದು ಮಾಡ್ಬೇಕಾದ್ರೂ ಬೇಯಿಸಿರ್ತೀವಿ. ಸೊ ಇದು ಸುಮ್ಮನೆ ಹಿಂಗಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಆ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೋಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ ಇದನ್ನ ಮಾಡೋದು. ಈಗ ಇದನ್ನ ಆಫ್ ಮಾಡೋಣ. ಓಕೆ. ಸೊ ಈಗ ಕೊನೆಯಲ್ಲಿ ಸ್ವಲ್ಪ ಅಲಂಕಾರ ಮಾಡಬೇಕು. ಹೊಸ ರುಚಿಗೆ ಇನ್ನೂ ಸ್ವಲ್ಪ ರುಚಿ ಸೇರ್ತಾನೆ. ಚೂರು ನಿಂಬೆ ಹಣ್ಣನ್ನ ಬೆಣ್ಣೆ ಇದು ಹಾಕಿದ್ರೆ ಇದರದ್ದು ಟೇಸ್ಟ್ ಚೇಂಜ್ ಆಗ್ತದೆ. ಸಾಕಾ? ಸಾಕು. ಹೊಸ ರುಚಿನೇ, ನನಗಂತೂ ಇದು ಹೊಸ ರುಚಿ. ಇಷ್ಟ ಆಯ್ತಾ? ಇಲ್ಲ, ಇನ್ನು ಟೇಸ್ಟ್ ಮಾಡಿಲ್ಲ ಅಲ್ಲ, ಈಗ ನೋಡಕ್ ತುಂಬಾನೇ ಇಷ್ಟ ಆಯ್ತು. ಓಕೆ, ನೀವು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಿಮ್ಮ ರಿಲೇಟಿವ್ಸ್ ಏನೇ ಹೇಳಿದಾರೆ ಅಂತ ನೋಡೋಣ. ಓಕೆ. ನನ್ನ ಹೆಸರು ಚಂದನ ಅಂತ. ಪ್ರಮೀಳಾ ಅವ್ರಿಗೆ ನನ್ನ ತಂಗಿ ಮಗಳಾಗಬೇಕು. ನನಗೆ ಅವ್ರು ಮಾಡೋ ಚಪಾತಿ ಮತ್ತು ಅವರೆಕಾಳು ಪಲ್ಯ ನಂಗೆ ತುಂಬ ಇಷ್ಟ. ಅವ್ರು ಮಾಡೋ ಅಡುಗೆಯಲ್ಲಿ ನಂಗೆ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ನನ್ನ ಹೆಸರು ಗಾಯತ್ರಿ ಅಂತ. ಪ್ರಮೀಳಾ ಅವ್ರ ನಾದಿನಿ ಮಗಳು. ತುಂಬ ಖುಷಿ ಆಗುತ್ತೆ ಅವ್ರ ಮನೆಗೆ ಅಡುಗೆಗೆ ಬಂದಿರೋದು. ಈ ಸುವರ್ಣ ಪ್ಲಸ್ ಚಾನಲಿಂದ ನೀವೆಲ್ಲ ಬಂದಿರೋದು ತುಂಬ ಸಂತೋಷ ಆಗುತ್ತೆ. ಶಿ ಈಸ್ ಎ ಕ್ರಿಯೇಟಿವ್ ಲೇಡಿ ಆ್ಯಕ್ಚುಲಿ. ತುಂಬ ಟ್ಯಾಲೆಂಟೆಡ್ ಕೂಡ. ಎಲ್ಲ ಫೀಲ್ಡಲ್ಲೂ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ. ಅಡುಗೆ ಅಂದರೆ ಒಂಥರ ಎಂಟರ್ಟೈನ್ಮೆಂಟ್ ಕೂಡ, ಬಿಕಾಸ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅದು ತುಂಬ ಖುಷಿ ಕೊಡುತ್ತೆ. ಮತ್ತು ಕಲರ್ಫುಲ್ ಕೂಡ, ಬೇರೆಯವ್ರಿಗೂ ತೃಪ್ತಿ ಪಡಿಸೋ ಅಂಥದ್ದು, ಎಲ್ಲರಿಗೂ ಸಂತೋಷ ಪಡಿಸೋ ಅಂಥದ್ದು ಅಡುಗೆ ಅನ್ನೋದು. ಸೊ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಎಲ್ಲ. ಅವರೆಕಾಳು ಇನ್ನೂ ಜಾಸ್ತಿ ಹಾಕ್ಬೋದಿತ್ತಾ ಅನ್ನಿಸ್ತು. ಹಾಕ್ಬೋದು. ಅವರೆಕಾಳು ಸ್ವಲ್ಪ ಗ್ಯಾಸ್ ಅಲ್ಲ, ಅದಕ್ಕೆ ಸ್ವಲ್ಪ ಅದು ಕಡಿಮೆ ಇದ್ದು. ಇದು ನಾನು ಮೊದಲೇ ನಿಮ್ಗೆ ಹೇಳಿದೆ, ತಿಂಡಿ ತಿಂದಾಗ ತಿನ್ಬೋದು ಅಂತ. ಸೊ ಅವರೆಕಾಳು ಜಾಸ್ತಿ ಹಾಕಿದಾಗ ಅದು ತುಂಬ ಹೆವಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಕು. ಈ ಸೀಸನ್ದು ಅವರೆಕಾಳು ಕಡುಬು ಈಗ ರೆಡಿಯಾಗಿದೆ. ನೀವು ರುಚಿ ನೋಡಿ ಹೇಳಿ ಹೇಗಿದೆ. ಖಂಡಿತವಾಗ್ಲಿ.
ಚೆನ್ನಾಗಿದೆ. ಅದು ಮಾಡಕ್ಕೆ ಬರಲ್ಲ, ಬಟ್ ಸ್ಟಿಲ್ ಆಸಮ್, ಸಕ್ಕತ್ತಾಗಿದೆ ಟೇಸ್ಟು. ಏನೋ ವೆರೈಟಿ ಮಾಡಿದ್ರೆ ಗುಂಡು ಏನು ಚೆನ್ನಾಗಿದೆಯಲ್ಲಪ್ಪ, ಟ್ರೈ ಮಾಡ್ಬೋದು. ಹೌದು, ಆಕ್ಚುಲಿ ಇದನ್ನ ಈಗ ನನ್ನ ಮೊಮ್ಮಗಳು ತುಂಬಾ ಇಷ್ಟಪಟ್ಟು ತಿಂತಾಳೆ. ಹೌದಾ? ಗೋಲಿ ಮಾಡಕ್ ಶುರು ಮಾಡಿದಾಗ್ಲೇ ತಾನು ತಗೊಂಡು ಕೈಯಲ್ಲಿ ಮಾಡಿ ಆಗ್ಲೇ ತಿನ್ಲಿಕ್ಕೆ ಶುರು ಮಾಡ್ತಾಳೆ. ವೆರಿ ನೈಸ್, ತುಂಬಾ 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 ಚೆನ್ನಾಗಿದೆ. ಧನ್ಯವಾದ. ಐ ಲವ್ಡ್ ಇಟ್. ಓಕೆ, ನಾನು ಒಬ್ಬಳೇ ತಿನ್ನೋದಲ್ಲ, ನಿಮ್ಮ ರಿಲೇಟಿವ್ಸ್ನ, ನಿಮ್ಮವ್ರನ್ನ ಕರೆದ್ಬೇಡಣ, ನೀವೇ ಕರೀರಿ, ಬನ್ನಿ. ಓಕೆ, ನಿಮ್ಮ ಪರಿವಾರ ಇಲ್ಲಿದೆ, ಮತ್ತೊಮ್ಮೆ ದಯವಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಡಿ. ನಮ್ಮ ಯಜಮಾನ್ರು, ಓಕೆ, ನನ್ನ ನೇಬರ್ ಮತ್ತೆ ರಿಲೇಟಿವ್ ಸಹ, Okay, ವಿಶಾಲ ನಮಸ್ತೆ. ಅಂತ ಹೇಳಿ. ಇವಳು ನನ್ನ ತಂಗಿ ಮಗಳು ಚಂದನ. ಇವರು ನಮ್ಮ ನೇಬರ್ Okay. ಗಿರಿಜಾ ಅಂತ ಹೇಳಿ. ಇದು ನನ್ನ ಮೊಮ್ಮಗಳು ಓ ಸೋ ಕ್ಯೂಟ್. ಏನು ಹೆಸರು? ಅದಿತಿ. ಅದಿತಿ. ಓಕೆ, ಎಲ್ಲರೂ ಟೇಸ್ಟ್ ಮಾಡಕ್ಕೆ ರೆಡಿ ಇದ್ದೀರಾ? ರೆಡಿನಾ? ರೆಡಿ. ರೆಡಿನಾ? ಹಾಂ, 1 2 3. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಯಾರು ನನ್ನ ಪರವಾಗಿಲ್ವೇ? ನಿಜವಾಗ್ಲೂ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅವ್ರು ಏನು ಮಾಡಿದ್ರು ಚೆನ್ನಾಗಿರುತ್ತೆ. ಅವರೇನು ಉಸಿರು ಪಿಟ್ಟು ಅಂತ ಮಾಡ್ತಾರೆ. ಉಸಿರು ಬಿಟ್ಕೊಂಡು ಪಿಟ್ ಮಾಡೋದ? ಅಬೇಲ್ ಬೇಯಿಸ್ತಾರೆ. ಅದೇಂಗ್ರಿ ಉಸಿರು ಬಿಟ್ಕೊಂಡು ಪಿಟ್ ಮಾಡೋದು? ನಂಗೂ ಹೇಳ್ಕೊಡಿ ಆಯ್ತಾ ಆಮೇಲೆ. ಅಬೇಲ್ ಬೇಯಿಸ್ತಾರೆ, ಅದರಿಂದ ಉಸಿರು ಪಿಟ್ಟು ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಅವ್ರ ಹೆಸರು ಪಾಪ, ಅವರು ಅದ್ ಮಾಡ್ಬೇಕಾದ್ರೆ ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ಸುತ್ತೆ. ಹಲ್ವಾ ಮಾಡ್ತಾರೆ ತುಂಬ. ಹಾ, ಹೇಳಿದ್ರು ಹಲ್ವಾ ಮಾಡಿದ್ರು. ಹೇಳೋದಲ್ಲ, ನನಗೆ ಮಾಡ್ಕೊಡ್ಬೇಕು ತಾನೇ ಅವರು. ನೆಕ್ಸ್ಟ್ ಮಾಡ್ಕೊಡ್ತಾರೆ ಬಿಡಿ. ಇಷ್ಟೊಳ್ಳೆ ರೆಸಿಪಿ, ಒಳ್ಳೆ ರೆಸಿಪಿ ಕಲಿಸ್ಕೊಟ್ರಿ ನನಗೆ. ತುಂಬಾ ಖುಷಿ ಆಯಿತು ನನಗಂತೂ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಜೊತೆಗೆ ನೀವು ಆಲ್ ರೌಂಡರ್ ಅಂತ ಹೇಳಿದ್ರಿ, ಹಾಡು ಆಡಿದ್ರಿ, ಇದನ್ನು ಹೇಳ್ಕೊಟ್ರಿ. ಜೊತೆಗೆ ಏನೇನೋ ಬರೋ ಸಂಘಗಳ ಎಲ್ಲ ಮೆಂಬರ್ ಅಂತ ಇವರು. ಐ ಆಮ್ ಸೋ ಹ್ಯಾಪಿ. ಈ ಎರರಲ್ಲಿ ನೀವು ಇಷ್ಟು ಒಳ್ಳೆ ಸ್ಪೋರ್ಟಿವ್ ಮಹಿಳೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಈ ಒಳ್ಳೆ ರೆಸಿಪಿ ಮಾಡಿಕೊಟ್ಟಿದ್ದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಸುವರ್ಣ ಪ್ಲಸ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಸಹ ನಿಮಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಮನೆಗೆ ಬಂದು ತೊಂದರೆ ತಗೊಂಡು ನಾನು ಮಾಡಿರೋ ಈ ರೆಸಿಪಿನ ರುಚಿ ನೋಡಿದ್ದೀರಾ. ನಿಮಗೆ, ನಿಮ್ಮ ತಂಡಕ್ಕೆ ನನ್ನ ಧನ್ಯವಾದಗಳು. ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ. ಕಾಳು ಕಡುಬು ತುಂಬ ಚೆನ್ನಾಗಿತ್ತು. ಈ ಸ್ಪೆಷಲಿ ಈ ಎಪಿಸೋಡ್ನ ನಾನು ತುಂಬಾ ಎಂಜಾಯ್ ಮಾಡಿದೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ. ನಿಮ್ಗೆಲ್ರಿಗೂ ಮನೆ ಮದ್ದು. ಇವತ್ತಿನ ಮನೆ ಮದ್ದು ಏನು ಅಂದರೆ, ಕೆಲವರು ತುಟಿ ಕಪ್ಪಾಗಿರುತ್ತೆ, ಗಮನಿಸಿದಿರಾ? ಹುಡುಗರನ್ನ ಬಿಟ್ಬಿಡಿ, ಅವ್ರು ಸಿಗರೇಟ್ ಸೇದಿ ಮಾಡ್ಕೊಳ್ಳೋದು. ಜನರಲಿ ಸ್ವಲ್ಪ ಜನಕ್ಕೆ ತುಟಿ ಕಪ್ಪಾಗಿರುತ್ತೆ. ಅದು ಕಾರಣಾಂತರಗಳಿಂದ ಇರಬಹುದು. ಸೊ ಅದು ಆ ಕಪ್ಪು ಕಲೆ ಹೋಗಬೇಕು ಅಂದರೆ ನಿಂಬೆಹಣ್ಣು ಇರುತ್ತಲ್ವಾ, ನಿಂಬೆಹಣ್ಣು ರಸ ಹಿಂಡಿ ಆ ತಿರುಳನ್ನ ಉಜ್ಜೋದ್ರಿಂದ ಕಪ್ಪು ಕಲೆ ಮಾಯ ಆಗುತ್ತೆ, ಮತ್ತೆ ರೆಡ್ ಲಿಪ್ಸ್ ವಾಪಸ್ ಬರುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ನೀವು ಕೂಡ ಈ ರೀತಿ ಭಾಗವಹಿಸಬೇಕಾ? ಹಾಗಾದರೆ ನಿಮ್ಮ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಓಕೆ, ಸಿ ಯು ಆಲ್ ಟುಮಾರೋ. ಟಾಟಾ, ಬಾಯ್.